ಗೈಸ್ ಕ್ವೀನ್ ಆಗ್ಬೇಕಂತ ಹೇಳಿ ಹೊರಟಿರುವಂತ ಎರಡು ವಿಭಿನ್ನ ಕ್ಯಾರೆಕ್ಟರ್ ಅಂಡ್ ಕ್ಯೂಟ್ ಆಗಿರುವಂತ ಲೇಡಿಗಳು. ಸೊ ಮೊದಲನೇ ಲೇಡಿ ಬಂದ್ಬಿಟ್ಟು ಮೋಕ್ಷಿತ ಅಂತೇಳಿ ಸಹಬಾಳ್ವೆ ಪ್ರೀತಿ ಮತ್ತು ಸ್ನೇಹದೊಂದಿಗೆ ಎಲ್ಲ ಜನರ ಮನಸ್ಸು ಗೆದ್ದು ಮತ್ತು ಟಾಸ್ಕ್ ಗಳನ್ನ ಗೆದ್ದು ಕ್ವೀನ್ ಆಗ್ಬೇಕಂತ ಹೇಳಿ ಹೊರಟಿರುವಂತ ಮೋಕ್ಷಿತ ಅವ್ರ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಭವ್ಯಗೌಡ ಅವರು ಏಟಿಗೆ ಎದುರಿಟ್ಟು ಮಾತಿಗೆ ಎದುರು ಮಾತು ಫಿಸಿಕಲ್ ಆಟಗಳಿಂದ ಎಲ್ಲಾ ಟಾಸ್ಕ್ ಗಳನ್ನು ಗೆದ್ದು ಮತ್ತೆ ಎಲ್ಲಾ ಜನರ ಮನಸ್ಸು ಗೆದ್ದು ಕ್ವೀನ್ ಆಗ್ಬೇಕಂತ ಹೇಳಿ ಹೊರಟಿರುವಂತ ಲೇಡಿ ಆದ ಭವ್ಯಗೌಡ ಅವರು ಇನ್ನೊಂದ್ ಕಡೆ. ಸೊ ಹಾಗಾದ್ರೆ ಇವರಿಬ್ಬರಲ್ಲಿ ಯಾರಾಗ್ತಾರೆ ಕ್ವೀನ್? ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ಮಾತಾಡೋಕೆ ಹೊರಟಿದ್ದು ಕ್ವೀನ್ ಆಗ್ಬೇಕಂತೇಳಿ ಎರಡು ಕ್ಯೂಟ್ ಬೊಂಬೆಗಳ ಬಗ್ಗೆ ಮಾತಾಡೋಣ ಅಂತ ಬನ್ನಿ. ಸೊ ಭವ್ಯಗೌಡ ಮತ್ತು ಮೋಕ್ಷಿತ್ ಅವರು ಬಿಗ್ ಬಾಸ್ ಗೆ ಬರೋಕ್ ಮುಂಚೆನೂ ಪರಿಚಯ ಇದ್ರು. ಯಾಕಪ್ಪ ಅಂದ್ರೆ ಅವರಿಬ್ರು ಸೀರಿಯಲ್ಸ್ ಗಳನ್ನ ಮಾಡ್ತಿದ್ರು. ಸೊ ಅವಾಗ ಅವರಿಬ್ರು ಪರಿಚಯ ಆಗ್ತಾರೆ. ಅದಾದ ನಂತರ ಸೊ ಬಿಗ್ ಬಾಸ್ ಸೀಸನ್ 11 ಗೆ ಇಬ್ರು ಎಂಟ್ರಿ ಕೊಡ್ತಾರೆ. ಸೊ ಇಬ್ರು ಕೂಡ ಆಸ್ ಅ ಕಂಟೆಂಟರ್ ಆಗಿ ಸ್ವರ್ಗ ನಿವಾಸಿಗಳಾಗಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ. ಸೊ ಅವಾಗ ಸ್ಟಾರ್ಟ್ ಆಗುತ್ತೆ ಇವರಿಬ್ಬರ ನಡುವೆಲ್ಲಿ ಯಾರಾಗ್ತಾರೆ ಕ್ವೀನ್ ಅಥವಾ ಮಹಾರಾಣಿ. ಸೊ ಭವ್ಯಗೌಡ ಮತ್ತೆ ಮೋಕ್ಷಿತ್ ಅವರು ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಅಂತ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಟಾಸ್ಕ್ ಅಂತ ಬಂದ್ರೆ ಇಬ್ರು ಕೂಡ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೋತಾ ಇದ್ದಿಲ್ಲ. ಸೊ ನಿಮ್ಗಂತೂ ಗೊತ್ತೇ ಇದೆಯಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಸಹಜವಾಗಿ ಎರಡು ಟೀಮ್ ಗಳು ಆಗುತ್ತೆ. ಸೊ ಮೋಕ್ಷಿತ ಮತ್ತೆ ಭವ್ಯಗೌಡ ಅವರು ಇಬ್ರು ಕೂಡ ಒಂದ್ ಸೈಡ್ ಟೀಮ್ ಗೆ ಸೇರ್ಕೊಂತಾರೆ. ಅವಾಗ ಇವರಿಬ್ಬರ ನಡುವೆ ಒಂದು ಪೈಪೋಟಿ ಸ್ಟಾರ್ಟ್ ಆಗುತ್ತೆ, ಯಾರಾಗ್ತಾರೆ ಕ್ವೀನ್ ಅಂತ ಹೇಳಿ. ಸೊ ಇವರಿಬ್ಬರನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಲೇಡೀಸ್ ಕಂಟೆಸ್ಟೆಂಟ್ ಗಳು ಸಾಕಷ್ಟು ಜನ ಇದ್ರು. ಆದ್ರೂ ಕೂಡ ಅವ್ರು ಯಾರು ಇವರಿಬ್ಬರಷ್ಟು ಫೇಮಸ್ ಇಲ್ಲ. ಯಾಕಪ್ಪ ಅಂದ್ರೆ ಇವರಿಬ್ರು ಕಂಫರ್ಟ್ ಝೋನ್ ಬಿಟ್ಟು ಆಟ ಆಡ್ತಿದ್ರು. ಆ ಕಾರಣಕ್ಕಾಗಿ ಇವರು ಆಡಿಯನ್ಸ್ ಗೆ ತುಂಬಾ ಹತ್ರ ಆದ್ರು ಮತ್ತೆ ಆಡಿಯನ್ಸ್ ಗಳಿಗೆ ಇಷ್ಟ ಆದ್ರು. ಸೊ ಇವೆರಡು ಕ್ಯಾರೆಕ್ಟರ್ಸ್ ಹೆಂಗಪ್ಪ ಅಂದ್ರೆ ಕಂಫರ್ಟ್ ಝೋನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಸೊ ಮೋಕ್ಷಿತ್ ಅವರ ಟೀಮ್ ಫುಲ್ ಭವ್ಯಗೌಡ ಅವರಿಗೆ ನಾಮಿನೇಟ್ ಮಾಡ್ತಿದ್ರು, ಭವ್ಯಗೌಡ ಅವರ ಟೀಮ್ ಫುಲ್ ಮೋಕ್ಷಿತ್ ಅವರಿಗೆ ನಾಮಿನೇಟ್ ಮಾಡ್ತಿದ್ರು. ಆದ್ರೂ ಕೂಡ ಇವರಿಬ್ರು ಎಂದು ಗಿವ್ ಅಪ್ ಆಗಿಲ್ಲ. ಅವ್ರ ಟಾಸ್ಕ್ ನ ಬೆಸ್ಟ್ ಕೊಡ್ತಾ ಬಂದ್ರು. ಆ ಕಾರಣದಿಂದ ಅವರು ಸಕ್ಸಸ್ ಆದ್ರು. ಸೊ ಇವರಿಬ್ರು ಹೆಂಗಪ್ಪ ಅಂದ್ರೆ ಮೋಕ್ಷಿತ್ ಅನ್ನೋ ಕ್ಯಾರೆಕ್ಟರ್ ಪ್ರೀತಿ ಸಹಬಾಳ್ವೆ ಸ್ನೇಹದೊಂದಿಗೆ ಎಲ್ಲ ಜನರ ಮನಸ್ಸು ಗೆದ್ದು ಮತ್ತು ಎಲ್ಲ ಟಾಸ್ಕ್ ಗಳನ್ನ ಗೆದ್ದು ಕ್ವೀನ್ ಆಗ್ಬೇಕಂತೇಳಿ ಹೊರಟಿರುವಂತ ಮೋಕ್ಷಿತ್ ಅವ್ರ ಒಂದ್ ಕಡೆ ಆದ್ರೆ ಮಾತಿಗೆ ಎದುರು ಮಾತು ಏಟಿಗೆ ಎದುರೊಟ್ಟು ಅಂತೇಳಿ ಅಗ್ರೆಷನ್ ಟಾಸ್ಕ್ ಗಳಿಂದಾನೆ ಎಲ್ಲಾ ಟಾಸ್ಕ್ ಗಳನ್ನು ಗೆಲ್ಕೊಂತ ಹೋದ ಭವ್ಯಗೌಡ ಅವರು ಇನ್ನೊಂದ್ ಕಡೆ ಕ್ವೀನ್ ಆಗ್ಬೇಕಂತೇಳಿ ಹೋಗ್ತಾ ಇದ್ದಾರೆ. ಸೊ ಇವಾಗ ನಿಮ್ಮ ಮೈಂಡಲ್ಲಿ ಕಾಡ್ತಿರೋ ಕ್ವಶನ್ ಒಂದೇ, ಕ್ವೀನ್ ಯಾರು ಅಂತೇಳಿ. ಸೊ ನನ್ನ ಪ್ರಕಾರ ಕ್ವೀನ್ ಯಾರು ಅಂತ ಹೇಳೋದಾದ್ರೆ ಇಬ್ರು ಕೂಡ ಕ್ವೀನ್ಸೆ. ಯಾಕಪ್ಪ ಅಂದ್ರೆ ಇಬ್ರು ಕೂಡ ಸಖತ್ತಾಗಿ ಆಟ ಆಡ್ತಿದ್ರು ಮತ್ತೆ ಸಖತ್ತಾಗಿ ಕಾಣ್ತಿದ್ರು. ಎಲ್ಲರಿಗೂ ಕೂಡ ಸಖತ್ತಾಗಿ ಇಷ್ಟ ಆಗ್ತಿದ್ರು. ಆ ಕಾರಣಕ್ಕೆ ಇಬ್ರು ಕ್ವೀನ್. ಸೊ ಆದ್ರೂ ನೀವು ಯಾರು ಕ್ವೀನ್ ಅಂತ ಹೇಳಿ ತಿಳ್ಕೊಬೇಕಪ್ಪ ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಹೌದು, ಇವರಿಬ್ಬರಲ್ಲಿ ನಿಮ್ಗೆ ಯಾರು ಇಷ್ಟ ಅಂತೇಳಿ ಕಮೆಂಟ್ ಹಾಕಿ. ಸೊ ನಿಮ್ಗೆ ಮೋಕ್ಷಿತ್ ಅವರು ಇಷ್ಟನಾ ಅಥವಾ ಭವ್ಯಗೌಡ ಅವರು ಇಷ್ಟ ಅಂತೇಳಿ ಕಮೆಂಟ್ ಹಾಕಿ. ಯಾರ ಹೆಸರಲ್ಲಿ ಆಯಸ್ಟ್ ಕಮೆಂಟ್ಸ್ ಬಂದಿರುತ್ತೆ ಅವರೇ ಆಗ್ತಾರೆ ಕ್ವೀನ್. ಸೊ ಅಸಲಿ ಆಟ ಇವಾಗ ಶುರು. ಇಲ್ಲಿ ತನಕ ಇಬ್ಬರಲ್ಲಿ ಕ್ವೀನ್ ಯಾರಂತೇಳಿ ಯಾರಿಗೂ ಗೊತ್ತಾಗ್ತಿಲ್ಲ. ಸೊ ಇವಾಗ ಆ ಚಾನ್ಸ್ ಬಂದಿದೆ. ನೀವು ಮನಸ್ಸು ಮಾಡಿದ್ರೆ ಇವರಿಬ್ಬರಲ್ಲಿ ಯಾರಿಗೆ ಬೇಕಾದ್ರೂ ಕ್ವೀನ್ ಮಾಡಬಹುದು. ಸೊ ಮತ್ತೆ ಲೇಟ್ ಮಾಡ್ತಾರೆ. ಸೊ ನಿಮ್ಗೆ ಯಾರು ಇಷ್ಟ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಇನ್ನೊಂದು, ಸೊ ಅವರಿಬ್ರು ಬಿಗ್ ಬಾಸ್ ಅಲ್ಲಿ ಗೆಲ್ದೇ ಇರ್ಬೋದು, ಆದ್ರೆ ಬಿಗ್ ಬಾಸ್ ಗೆ ಬರುವಂತ ಲೇಡೀಸ್ ಕಂಟೆಸ್ಟೆಂಟ್ ಗಳು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕಂತೇಳಿ ಇಬ್ರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಒಬ್ಬ ಲೇಡಿ ಕ್ಯಾರೆಕ್ಟರ್ ಆಗಿ ಯಾವ ರೀತಿ ಫೈನಲ್ಸ್ ತನಕ ಹೋಗ್ಬೋದು ಅಂತೇಳಿ ಇಬ್ರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಬ್ರು ಬಿಗ್ ಬಾಸ್ ಗೆಲ್ದೇ ಇರ್ಬೋದು, ಆದ್ರೆ ಹೊರಗಡೆ ಬಂದು ಎಷ್ಟೋ ಸಕ್ಸಸ್ ನ ಕಂಡಿದ್ದಾರೆ. ಸದ್ಯಕ್ಕೆ ಮೋಕ್ಷಿತ್ ಅವರು ವಿನಯ್ ಗೌಡ ಅವರ ಸೇರಿ ಒಂದು ಮೂವಿನ ಮಾಡ್ತಿದ್ದಾರೆ. ಮತ್ತೆ ಸೊ ಈ ಕಡೆ ಭವ್ಯಗೌಡ ಅವರು ಕರುಣಾ ಅನ್ನೋ ಸೀರಿಯಲ್ ನ ಮಾಡ್ತಿದ್ದಾರೆ. ಸೊ ಒಟ್ಟಿನಲ್ಲಿ ಇವರಿಬ್ರು ಕೂಡ ಎಲ್ಲಾ ಫ್ಯಾನ್ಸ್ ಗಳಿಗೆ ತಲೆ ಕೆಡಿಸುವಂತ ಕಂಟೆಂಟರ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಎಷ್ಟು ದಿವಸ ಇದ್ರು ಅಷ್ಟು ದಿವಸ ಕೂಡ ಇವ್ರ ಫ್ಯಾನ್ಸ್ ಗಳು ಇವ್ರನ್ನ ಬಾರಿ ಇಷ್ಟ ಪಡ್ತಾ ಇದ್ರು. ಸೊ ನಿಮ್ಗೆಲ್ಲರಿಗೂ ಇನ್ನೊಂದು, ನನ್ನಂತ ವಿಡಿಯೋಸ್ ಮತ್ತೆ ನನ್ನಂತ ಚಾನಲ್ ಇಡೀ ಕರ್ನಾಟಕ ಕಮ್ಯುನಿಟಿನಲ್ಲಿ ಎಲ್ಲ ಸೊ ಆ ರೀತಿ ವಿಡಿಯೋಸ್ ಗಳನ್ನ ಮಾಡ್ತಿರ್ತೀನಿ ನಾನು. ಆದ್ರೆ ನಿಮ್ ಕಡೆಯಿಂದ ನನಗೆ ಸಪೋರ್ಟ್ ಸಿಗಲ್ಲ. ಬಟ್ ಎಲ್ಲರೂ ವಿಡಿಯೋ ನೋಡ್ತಾರೆ, ಆದ್ರೆ ಯಾರು ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ ಸಪೋರ್ಟ್ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಮತ್ತೆ ಇದೇ ರೀತಿ ಬೆಸ್ಟ್ ವಿಡಿಯೋಗಳನ್ನ ನಾನು ತರಬಲ್ಲೆ. ಸೊ ಮುಂದಿನ ವಿಡಿಯೋ ಯಾವ ರೀತಿ ತರೋಣ ಅಂತ ಹೇಳಿ ಪ್ಲೀಸ್ ಅಂದ್ರೆ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್.